ಜನಪರ ಹೋರಾಟಗಾರರು, ಎದೆಗಾರರು, ಎದೆಯೊಡ್ಡಿ ಹೋರಾಟ ಮಾಡುವಂಥವ್ರು. ನಾವು ಕಳೆದ 4 ದಶಕಗಳಿಂದ ಅವ್ರು ನೋಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಅಲ್ಲಿ ಅವರಲ್ಲಿ ತಪ್ಪಾಗ್ಯದನೋ ಇಲ್ಲವೋ ಜನ ಹೇಳ್ಬೇಕು, ಅದನ್ನು ಅವ್ರ ಜೊತೆಗಾರರು ಹೇಳಬೇಕು. ಆದರೆ ಅವರು ಮಾತ್ರ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಸ್ಥಾಪಿತ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದು ಕೆಲವೊಂದು ನೋಡಿದ್ವಿ. ಅವರಿಗೂ ಅವ್ರ ವಿರೋಧಿಗಳು ಅವ್ರ ಮೇಲೆ ಆರೋಪ ಮಾಡ್ತಾನೆ ಇರ್ತಾರೆ, ಆ ಮಾಡ್ತಾರೆ. ಆದರೆ ಅವ್ರು ನಮಗೆ ಕೊಡುತ್ತಿರುವಂಥ ಒಂದು ಮಾಹಿತಿ, ಅವ್ರು ನಮಗೆ ಕೊಡುತ್ತಿರುವಂಥ ಇಲ್ಲಿಯ ಒಂದು ರಾಜಶಕ್ತಿ ಆಗಿರ್ಬೋದು, ಅಧಿಕಾರಶಾಹಿ ಶಕ್ತಿ ಆಗಿರ್ಬೋದು, ಮತ್ತೆ ಯಾವ ರೀತಿ ಮಾಡ್ತಾರೆ ಅನ್ನೋಂಥ ಅನೇಕ ದಾಖಲಾತಿಗಳು ನಮಗೆ ಒಪ್ಪಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಈಗ ಹೋರಾಟದ ಮುಂಚೂಣಿಯಲ್ಲಿ ಬಂದು ನಿಲ್ತಾ ಇದ್ದಾರೆ. ಏನಾದರೂ ಆಗಲಪ್ಪ, ನಾನು ತಯಾರಾಗಿದ್ದೀನಿ, ಹೋರಾಟ ಮಾಡ್ತೀನಿ ಅಂತೇಳಿ. ನಾವು ಇಂಥ ಯಾರೋ ಬರಲಿ, ಇವತ್ತು ಜನಪರ ಹೋರಾಟ ಮಾಡೋಂಥವ್ರು ಯಾರೋ ಬರಲಿ, ಅವ್ರು ಬಯಸಿದ್ರೆ ಜನರ ಮುಂದಿಡುವಂಥದ್ದು, ಅವರು ಬಯಸದೇ ಇದ್ದರೆ ಅವರ ಏನಪ್ಪ ಅಂತಂದರೆ ಹೆಸರನ್ನು ನಾವು ಮುಚ್ಚಿಟ್ಟುಕೊಂಡು ಅವ್ರು ಕೊಡುವ ಸತ್ಯಗಳನ್ನು ಜನರ ಮುಂದಿಡುವಂಥ ಮತ್ತು ಪರಿಸರಕ್ಕೆ, ಜನಕ್ಕೆ, ನಮ್ಮೆಲ್ಲರಿಗೂ ಹಾನಿಯಾಗುವಂಥ ವಿಷಯಗಳನ್ನು ಜನರ ಮುಂದಿಡುವಂಥದ್ದು ಸಾಧ್ಯ ಆದರೆ ಅವುಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡೋದಕ್ಕೆ ಸಹಕಾರಿ ಮಾಡೋದ ಕೆಲಸವನ್ನು ನಮ್ಮ ಹೇ ಸೀತಾರಾಮ್ ಅಥವಾ ನಿಮ್ಮ H16 ನಿಮ್ಮ ಹೇ ಸೀತಾರಾಮ್ ಮಾಡುವ ಕೆಲಸವನ್ನು ಈಗಾಗಲೇ ಆರಂಭಿಸಿದ. ಹೀಗಾಗಿ ಅನೇಕರು ತಮ್ಮ ಹೆಸರುಗಳ ಜೊತೆಗೆ ಅನೇಕ ರೆಕಾರ್ಡ್ಗಳನ್ನು ಕೂಡ ತಂದಿದ್ದಾರೆ. ಅದರಲ್ಲಿ ಮುಖ್ಯ ಹೇಳಿದಂಗೆ ನಮ್ಮ ದಸ್ತಗೀರ್ ಪೈಲ್ವಾನ್ರವರು ಕಳೆದ ನಮ್ಮ ಮುಖ್ಯವಾಗಿ ಬಾಬಾಗೌಡ ಪಾಟೀಲರ ಒಂದು ಗರಡಿಯಲ್ಲಿ ಪಳಿಗೆ ಮೇಲೆ ಬಂದಂಥವ್ರು. ಅವರ ಮಾರ್ಗದರ್ಶನದಲ್ಲಿ ಒಬ್ಬ ನಾಯಕರಾಗಿ, ರೈತರ ಸಮಸ್ಯೆಗಳನ್ನ ಜನರ ಜೊತೆಗೆ ಹೇಳುವಂಥದ್ದು, ಸರ್ಕಾರಕ್ಕೆ ತಿಳಿಸುವಂಥದ್ದು, ಹೋರಾಟ ಮಾಡೋದು ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಭಾಳಷ್ಟು ಕಡೆ ಏನಾಗ್ಯದಪ್ಪ ಅಂತಂದ್ರೆ ಅವ್ರ ಪಾಪ ಕಲ್ತಿಲ್ಲ ಅನ್ನೋ ಕಾರಣಕ್ಕಾಗಿ, ಅವರು ಒಳ್ಳೆಯ ವಿದ್ಯಾವಂತರಲ್ಲ ಅನ್ನೋ ಕಾರಣಕ್ಕಾಗಿ, ಮತ್ತು ಇನ್ನೂ ಅನೇಕ ಏನೇನೋ ಕಾರಣ ಇರ್ಬೋದಿಲ್ಲ ಅಂತಲ್ಲ, ಅವುಗಳಿಗಾಗಿ ಇಲ್ಲಿಯ ಸ್ಥಾಪಿತ ರಾಜಕೀಯ ಶಕ್ತಿಗಳು ದೂರ ಇಳ್ತಾ ಬಂದಿದ್ದಾರೆ. ಅದಕ್ಕೆ ಅವ್ರಿಗೂ ಜನರ ನಡಕ್ಕೆ ಹೋಗಬೇಕು, ಹೋರಾಟ ಮಾಡಬೇಕು, ಅವ್ರ ಸಮಸ್ಯೆಗಳ ಸಲುವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ರಿಂದಾಗಿ ಈ ದಿನ ಅವ್ರನ್ನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಇವತ್ತು ರೆಫರ್ ಮಾಡಬೇಕಾಗಿದೆ. ಇನ್ನು ಬೇಕಾದವ್ರು ಬರಲ್ಲ, ಅವರು ನಾವಿದು ಮಾಡ್ತೀವಪ್ಪ ಇಂಥ ಕೆಲಸ ಮಾಡ್ತೀವಿ ಅಂತ ಇವತ್ತು ಬಂದು ಹೇಳಿದರೆ ನಾವು ಆ ಒಂದು ವ್ಯಕ್ತಿಗಳ ಬಗ್ಗೆ, ಅಲ್ಲಿರುವಂಥ ಶಕ್ತಿಗಳ ಬಗ್ಗೆ, ಸಂಘಟನೆಗಳ ಬಗ್ಗೆ ಜನರಿಗೆ ತಿಳಿಸಿ ಹೇಳೋ ಕೆಲಸನೂ ಮಾಡ್ತೀವಿ. ಯಾಕಂದರೆ ಈಗಾಗಲೇ ಈ ದಸ್ತಗೀರ್ ಪೈಲ್ವಾನರು ಜನಪರ ಹೋರಾಟ ಮಾಡುವಂತಹ ಒಂದು ಸಂಘಟನೆ ಇಟ್ಕೊಂಡಿದ್ದಾರೆ. ಅದರ ಮೂಲಕ ತಮಗೆ ಏನೇನು ಸಾಧ್ಯದ ಜನರಿಗೆ ತೋರಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಈ ಇಡೀ ಜಿಲ್ಲೆ ತುಂಬ, ಅದರಲ್ಲೂ ಬೆಳಗಾವಿ ಜಿಲ್ಲೆ ತುಂಬ ಅವರು ಹೆಚ್ಚು ಕಡಿಮೆ ಎಲ್ಲ ತಾಲೂಕುಗಳು, ಅದರಲ್ಲೂ ಮುಖ್ಯವಾಗಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕುಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಎಲ್ಲೆಲ್ಲಿ ಏನು ನಡೀತಾ ಇದೆ, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ, ಅದೇ ರೀತಿ ಉಳಿದ ತಾಲೂಕುಗಳ ಬಗ್ಗೆ ಸಹಿತ ಅವರಲ್ಲೇ ನಾಲೆಜನ್ನು ಮತ್ತು ಪ್ರಖರವಾದ ಸಂಘಟನೆಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ